ನಮಸ್ಕಾರ. ಇವತ್ತು ನಮ್ಮ ಕೈಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಜ್ಯೋತಿಷ್ಯ ವಿಶ್ಲೇಷಣೆ ಇದೆ. ನಮಸ್ಕಾರ. ಫೆಬ್ರವರಿಯಲ್ಲಿ ಕುಂಭ ರಾಶಿಯವರ ಮೇಲೆ ಆಗಿರೋ ಗ್ರಹಣದ ಬಗ್ಗೆ ಇದು ಮಾತಾಡುತ್ತೆ. ಗ್ರಹಣ ಅಂತೆ ತಕ್ಷಣ ಎಲ್ರಿಗೂ ಸ್ವಲ್ಪ ಒಂಚೂರು ಭಯ ಆಗುತ್ತೆ ಅಲ್ವಾ? ಹೌದು ಹೌದು, ಸಹಜ ಅದು. ಕಷ್ಟ ಜಾಸ್ತಿ ಆಗುತ್ತಾ, ದುಡ್ಡು ಕಾಸಿನ ಸಮಸ್ಯೆನಾ, ಈ ತರ 108 ಪ್ರಶ್ನೆಗಳು. ಸೊ ಬನ್ನಿ, ಈ ವಿಶ್ಲೇಷಣೆ ನಿಜವಾಗ್ಲೂ ಭಯಪಡಿಸ್ತಾ ಅಥವಾ ಧೈರ್ಯ ಕೊಡುತ್ತಾ ಅಂತ ಆಳವಾಗಿ ನೋಡೋಣ. ಖಂಡಿತ. ಈ ವಿಶ್ಲೇಷಣೆಯ ಒಂದು ಒಳ್ಳೆ ವಿಷಯ ಏನಂದ್ರೆ, ಇದು ಕೇವಲ ಸಮಸ್ಯೆಗಳ ಲಿಸ್ಟ್ ಕೊಟ್ಟು ಸುಮ್ಮನೆ ಆಗಲ್ಲ. ಯಾಕೀಗಾಗಬಹುದು ಅನ್ನೋ ಜ್ಯೋತಿಷ್ಯದ ಕಾರಣ, ಈ ಪರಿಣಾಮ ಎಷ್ಟು ದಿನ ಇರುತ್ತೆ ಅನ್ನೋ ಮಾಹಿತಿ, ಮತ್ತೆ ಅದರಿಂದ ಪಾರಾಗೋಕೆ ಕೆಲವು ಸರಳ ಉಪಾಯಗಳನ್ನು ಹೇಳುತ್ತೆ. ಓ ಸರಿ. ಇದೊಂದು ರೀತಿ ಮುಂದೆ ರಸ್ತೆಯಲ್ಲಿ ಗುಂಡಿ ಇದೆ ಅಂತ ಎಚ್ಚರಿಸೋ ಬೋರ್ಡ್ ಇದ್ದ ಹಾಗೆ. ಅದ್ಭುತ. ಹಾಗಿದ್ರೆ ಶುರು ಮಾಡೋಣ. ಮೊದಲಿಗೆ, ಬೇರೆ ಎಲ್ಲಾ ರಾಶಿಗಳಿಗಿಂತ ಕುಂಭ ರಾಶಿಯವರಿಗೆ ಈ ಗ್ರಹಣ ಯಾಕೆಷ್ಟು ಮುಖ್ಯ ಅಂತ ಈ ವಿಶ್ಲೇಷಣೆ ಹೇಳುತ್ತೆ. ಇದರ ಹಿಂದಿನ ಆ ಜ್ಯೋತಿಷ್ಯದ ಲೆಕ್ಕಾಚಾರವಾದ್ರೂ ಏನು? ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿ 2 ಪ್ರಮುಖ ಪಾತ್ರಧಾರಿಗಳು ಅಂದ್ರೆ ರಾಹು ಮತ್ತು ಕೇತು. ಜ್ಯೋತಿಷ್ಯದಲ್ಲಿ ಇವು ಆಕ್ಚುಲಿ ನಿಜವಾದ ಗ್ರಹಗಳಲ್ಲ, ಅವು ಛಾಯಾಗ್ರಹಗಳು ಅಂತ. ಛಾಯಾಗ್ರಹಗಳು ಅಂದ್ರೆ ಸೂರ್ಯ ಮತ್ತು ಚಂದ್ರರ ಕಕ್ಷೆಗಳು ಸಂಧಿಸುವ ಕಾಲ್ಪನಿಕ ಬಿಂದುಗಳು. ಇವು ನಮ್ಮ ಕರ್ಮದ ಅಕ್ಷವನ್ನು ಸೂಚಿಸುತ್ತವೆ. ಓ. ರಾಹು ನಮ್ಮ ಈ ಜನ್ಮದ ಆಸೆ, ಭ್ರಮೆ ಮತ್ತು ಲೌಕಿಕ ಬಯಕೆಗಳನ್ನು ತೋರಿಸಿದರೆ, ಕೇತು ನಮ್ಮ ಹಿಂದಿನ ಜನ್ಮದ ಜ್ಞಾನ, ಅನುಭವ ಮತ್ತು ವೈರಾಗ್ಯವನ್ನು ಪ್ರತಿನಿಧಿಸುತ್ತೆ. ಗ್ರಹಣದ ಸಮಯದಲ್ಲಿ ಇವುಗಳ ಪ್ರಭಾವ ವಿಪರೀತ ಹೆಚ್ಚಾಗುತ್ತೆ. ಓ, ಹಾಗಾಗಿ ಇದು ಕೇವಲ ಸೂರ್ಯಚಂದ್ರರ ಆಟವಲ್ಲ. ಈ ಕರ್ಮಗ್ರಹಗಳ ಪ್ರಭಾವದಿಂದ ನಮ್ಮ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮ ಬೀಳುತ್ತೆ. ಕುಂಭರಾಶಿಯವರ ಮೇಲೆ ಇದು ಹೇಗೆ ಕೆಲಸ ಮಾಡುತ್ತೆ? ಕರೆಕ್ಟ್, ಎಕ್ಸಾಕ್ಟ್ಲಿ. ಈ ಗ್ರಹಣ ಕುಂಭರಾಶಿಯವರ 3 ಪ್ರಮುಖ ಮನೆಗಳ ಮೇಲೆ, ಅಂದ್ರೆ ಭಾವಗಳ ಮೇಲೆ ನೇರ ಪರಿಣಾಮ ಬೀರುತ್ತೆ. 3 ಭಾವಗಳು ಯಾವುದು? ಮೊದಲನೇದು ಲಗ್ನ ಭಾವ, ಅಂದ್ರೆ ವ್ಯಕ್ತಿತ್ವ, ಯೋಚನಾಲಹರಿ ಮತ್ತು ನಮ್ಮ ಬಗ್ಗೆ ನಮಗಿರುವ ಅಭಿಪ್ರಾಯ. ಎರಡನೇದು ದ್ವಿತೀಯ ಭಾವ, ಅಂದ್ರೆ ಹಣ, ಮಾತು ಮತ್ತು ಕುಟುಂಬ. ಸರಿ. ಮೂರನೆಯದು ಸಪ್ತಮ ಭಾವ, ಅಂದ್ರೆ ಮದುವೆ, ವ್ಯಾಪಾರದ ಪಾಲುದಾರಿಕೆ, ಹೀಗೆ ಜೀವನದ ಅಡಿಪಾಯದಂತಿರುವ ಕ್ಷೇತ್ರಗಳ ಮೇಲೆ ಇದರ ಪ್ರಭಾವ ಇರುತ್ತೆ. ಅಂದರೆ ನಮ್ಮ ವ್ಯಕ್ತಿತ್ವ, ಮಾತು, ಹಣಕಾಸು ಮತ್ತು ಸಂಬಂಧಗಳು ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿದೆ. ಈ ಪ್ರಭಾವದಿಂದ ಉಂಟಾಗುವ ಸಾಮಾನ್ಯ ಪರಿಣಾಮಗಳೇನು? ಮುಖ್ಯವಾಗಿ 4 ಪರಿಣಾಮಗಳನ್ನು ಗುರುತಿಸಲಾಗಿದೆ. ಮೊದಲನೇದು ಆತ್ಮವಿಶ್ವಾಸದಲ್ಲಿ ಕುಸಿತ. ಲಗ್ನ ಭಾವ ಅನ್ನೋದು ನಮ್ಮ ವ್ಯಕ್ತಿತ್ವದ ಕನ್ನಡಿ ಇದ್ದಾಗೆ. ಗ್ರಹಣದ ಸಮಯದಲ್ಲಿ ಛಾಯಾಗ್ರಹವಾದ ರಾಹು ಈ ಕನ್ನಡಿ ಮೇಲೆ ಒಂದ್ ರೀತಿ ಮಂಜು ಕವಿದಾಗೆ ಮಾಡುತ್ತೆ. ಹಾಗಾಗಿ ನಮಗೆ ನಮ್ಮ ಬಗ್ಗೆನೇ ಒಂದು ಸ್ಪಷ್ಟತೆ ಇರೋದಿಲ್ಲ. ಅದೇ ಆತ್ಮವಿಶ್ವಾಸದ ಕುಸಿತಕ್ಕೆ ಕಾರಣ ಆಗುತ್ತೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಸಮಸ್ಯೆ ಹೊರಗಡೆಯಿಂದ ಬರುವುದಕ್ಕಿಂತ ಹೆಚ್ಚಾಗಿ ನಮ್ಮ ಒಳಗಿನ ಗೊಂದಲದಿಂದಲೇ ಶುರುವಾಗುತ್ತೆ. ಇನ್ನು ಉಳಿದ 3 ಪರಿಣಾಮಗಳು? ಎರಡನೇದು ಮಾತಿನಿಂದ ಸಮಸ್ಯೆ. ದ್ವಿತೀಯ ಭಾವದ ಮೇಲೆ ಪ್ರಭಾವ ಇರೋದ್ರಿಂದ ನಾವು ಆಡೋ ಮಾತುಗಳು ಬೇರೆಯವರಿಗೆ ತಪ್ಪಾಗಿ ಅರ್ಥ ಆಗ್ಬೋದು, ಅಥವಾ ನಾವೇ ಆವೇಶದಲ್ಲಿ ಏನಾದ್ರೂ ಮಾತಾಡಿ ಬಿಡ್ಬೋದು. ಸರಿ. ಮೂರನೆಯದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ. ಏನ್ ಡಿಸಿಷನ್ ತಗೋಬೇಕು ಅಂತಾನೆ ತಲೆ ಕೆಟ್ಟೋಗುತ್ತೆ. ಹೌದು. ಕೊನೆಯದಾಗಿ ಹಳೆಯ ಮರೆತು ಹೋದ ವಿಷಯಗಳು, ಮುಗಿದು ಹೋದ ಜಗಳಗಳು ಮತ್ತೆ ಇದ್ದಕ್ಕಿದ್ದಂತೆ ಸಾಮ್ನೆ ಬಂದು ನಿಲ್ಬೋದು. ಕೇಳೋದಿಕ್ಕೆ ಇದೆಲ್ಲ ಸ್ವಲ್ಪ ಆತಂಕಕಾರಿ ಅನಿಸಿದ್ರೂ ಇದರ ಹಿಂದಿನ ಕಾರಣ ತಿಳಿದಾಗ ಸ್ವಲ್ಪ ಸ್ಪಷ್ಟತೆ ಸಿಗುತ್ತೆ. ಆದರೆ ಮುಖ್ಯವಾದ ಪ್ರಶ್ನೆ, ಈ ಪರಿಣಾಮಗಳೆಲ್ಲ ಶಾಶ್ವತವೇ ಅಥವಾ ಇದೊಂದು ತಾತ್ಕಾಲಿಕ ಹಂತನಾ? ಖಂಡಿತವಾಗಿಯೂ ಇದು ತಾತ್ಕಾಲಿಕ. ಈ ವಿಶ್ಲೇಷಣೆಯಲ್ಲಿ ಇದನ್ನೇ ಒತ್ತಿ ಹೇಳಲಾಗಿದೆ. ಇದೊಂದು 30ರಿಂದ 60 ದಿನಗಳ ಒಂದು ಪರೀಕ್ಷೆಯ ಸಮಯ ಅಷ್ಟೇ. ಅಬ್ಬಾ, ಸಮಾಧಾನ. ಹೌದು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹೆಚ್ಚು ಜಾಗರೂಕರಾಗಿದ್ರೆ ಸಾಕು. ಏಪ್ರಿಲ್ ನಂತರ ಪರಿಸ್ಥಿತಿ ತಾನಾಗಿಯೇ ತಿಳಿಯಾಗುತ್ತೆ. ಸರಿ. ಈ ಮಾಹಿತಿ ಸ್ವಲ್ಪ ಸಮಾಧಾನ ತರುವಂಥದ್ದು. ಈ ಆಂತರಿಕ ಗೊಂದಲ ಮತ್ತು ಆತ್ಮವಿಶ್ವಾಸದ ಕೊರತೆ ನಮ್ಮ ಹೊರಗಿನ ಪ್ರಪಂಚದ ಮೇಲೆ, ಅಂದರೆ ನಮ್ಮ ಕೆಲಸ, ವ್ಯಾಪಾರ ಮತ್ತು ಹಣಕಾಸಿನ ಮೇಲೆ ಹೇಗೆ ಪರಿಣಾಮ ಬೀರಬಹುದು, ಆ ಕಡೆ ಗಮನ ಹರಿಸೋಣ. ಹೌದು. ಒಳಗಿನ ಗೊಂದಲ ಹೊರಗೆ ಕಾಣಿಸಿಕೊಳ್ಳೋದೇ ನಮ್ಮ ವೃತ್ತಿ ಜೀವನದಲ್ಲಿ. ಉದ್ಯೋಗದಲ್ಲಿರುವರಿಗೆ ಮೇಲಾಧಿಕಾರಿಗಳಿಂದ ಒತ್ತಡ ಹೆಚ್ಚಾಗಬಹುದು, ಕೆಲಸದ ಹೊರೆ ಜಾಸ್ತಿಯಾಗಬಹುದು. ಕೆಲವರಿಗೆ ವರ್ಗಾವಣೆಯ ಸೂಚನೆ ಕೂಡ ಸಿಗಬಹುದು. ಈ ಸಮಯದಲ್ಲಿ ತಾಳ್ಮೆ ಬಹಳ ಮುಖ್ಯ. ಇದೇ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದ ಸಲಹೆ ಇದೆ.
ಗ್ರಹಣದ ದಿನ ರಾಜೀನಾಮೆ ನೀಡುವ ನಿರ್ಧಾರ ಬೇಡ ಅಂತ. ಇದು ಯಾಕೆ ಇಷ್ಟು ನಿರ್ದಿಷ್ಟವಾಗಿ ಹೇಳಲಾಗಿದೆ? ಅದ್ಭುತವಾದ ಪಾಯಿಂಟ್ ಹಿಡಿದ್ರಿ. ಇದು ನೇರವಾಗಿ ನಾವು ಮೊದಲು ಚರ್ಚಿಸಿದ ಗೊಂದಲದ ಸ್ಥಿತಿಗೆ ಸಂಬಂಧಿಸಿದೆ. ಓ ಹಾಗಾ? ರಾಹುವಿನ ಪ್ರಭಾವ ಹೆಚ್ಚಿದ್ದಾಗ ನಮಗೆ ಭ್ರಮೆಗಳು ಹೆಚ್ಚಿರ್ತವೆ. ಈ ಕೆಲ್ಸ ಬಿಟ್ರೆ ಇನ್ನೊಂದು ಅದ್ಭುತ ಅವಕಾಶ ಕಾದಿದೆ ಅನ್ನೋ ತಪ್ಪು ಕಲ್ಪನೆ ಬರಬಹುದು. ಹೌದು. ಅಥವಾ ಸಣ್ಣ ಕಿರಿಕಿರಿಯನ್ನು ದೊಡ್ಡದು ಮಾಡಿಕೊಂಡು ಆತುರದ ನಿರ್ಧಾರ ತೆಗೆದುಕೊಳ್ಳಬಹುದು. ಇಂತಹ ಸಮಯದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಮುಂದೆ ಪಶ್ಚಾತ್ತಾಪಕ್ಕೆ ಕಾರಣವಾಗುವ ಸಾಧ್ಯತೆ ಹೆಚ್ಚು. ಅದಕ್ಕೆ ಈ ಎಚ್ಚರಿಕೆ. ಅರ್ಥವಾಯ್ತು. ಹಾಗಾದ್ರೆ ಇದು ಕೇವಲ ಬಾಸ್ ಕಡೆಯಿಂದ ಬರೋ ಒತ್ತಡವಲ್ಲ, ನಮ್ಮೊಳಗಿನ ರಾಹು ಪ್ರೇರಿತ ಗೊಂದಲವು ಸೇರಿ ಕೆಲಸದ ಜಾಗವನ್ನು ಇನ್ನಷ್ಟು ಕಷ್ಟಕರವಾಗಿಸಬಹುದು. ಇನ್ನು ವ್ಯಾಪಾರಿಗಳ ಕಥೆ ಏನು? ಅವರಿಗೂ ಇದೇ ರೀತಿ ಸವಾಲುಗಳಿವೆ. ಹೊಸ ಹೂಡಿಕೆಗಳಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಪಾಲುದಾರರೊಂದಿಗೆ ಸಣ್ಣಪುಟ್ಟ ವಿಷಯಗಳಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು. ಅಯ್ಯೋ. ಬರಬೇಕಾಗಿದ್ದ ಹಣ ಕೂಡ ಸ್ವಲ್ಪ ತಡವಾಗಿ ಕೈ ಸೇರಬಹುದು. ಹಾಗಾಗಿ ದೊಡ್ಡ ಮಟ್ಟದ ಹಣಕಾಸಿನ ವ್ಯವಹಾರಗಳನ್ನು ಸ್ವಲ್ಪ ಮುಂದೂಡೋದು ಒಳ್ಳೆಯದು. ಇಷ್ಟೆಲ್ಲ ಸವಾಲುಗಳಿದ್ರೆ ಯಾವಾಗ ಸ್ವಲ್ಪ ನಿರಾಳರಾಗಬಹುದು? ಸುಧಾರಣೆಯ ಸಮಯದ ಬಗ್ಗೆ ಏನಾದ್ರೂ ಸೂಚನೆ ಇದೆಯಾ? ಖಂಡಿತ ಇದೆ. ಒಂದು ಒಳ್ಳೆ ಸುದ್ದಿ ಏನಂದ್ರೆ ಮಾರ್ಚ್ ತಿಂಗಳ ನಂತರ ವೃತ್ತಿ ಮತ್ತು ವ್ಯಾಪಾರದಲ್ಲಿ ನಿಧಾನವಾಗಿ ಸುಧಾರಣೆ ಕಂಡುಬರುತ್ತೆ. ಸರಿ. ಆದರೆ ಹಣಕಾಸಿನ ಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸಲು ಏಪ್ರಿಲ್ ತಿಂಗಳವರೆಗೂ ಕಾಯಬೇಕಾಗಬಹುದು. ಅನಾವಶ್ಯಕ ಖರ್ಚುಗಳು, ಹಳೆ ಸಾಲದ ಒತ್ತಡ ಹೆಚ್ಚಾಗಬಹುದು. ಹಾಗಾಗಿ ಈ ಸಮಯದಲ್ಲಿ ಹೊಸ ಸಾಲ ಮಾಡೋದು ಅಥವಾ ದೊಡ್ಡ ಹೂಡಿಕೆ ಮಾಡೋದನ್ನು ಮುಂದೂಡಿ ಅಂತ ಸ್ಪಷ್ಟವಾಗಿ ಸಲಹೆ ನೀಡಲಾಗಿದೆ. ಅಂದ್ರೆ ಹಣಕಾಸಿನ ವಿಷಯದಲ್ಲಿ ತಾಳ್ಮೆಯ ಜೊತೆಗೆ ಶಿಸ್ತು ಕೂಡ ಬಹಳ ಮುಖ್ಯ. ಕೆಲಸ ಮತ್ತು ಹಣಕಾಸಿನ ಒತ್ತಡ ಹೆಚ್ಚಾದಾಗ ಅದರ ಬಿಸಿ ಮನೆಗೂ ತಟ್ಟೋದು ಸಹಜ. ಈ ವಿಶ್ಲೇಷಣೆಯ ಪ್ರಕಾರ ಕೌಟುಂಬಿಕ ಜೀವನದ ಮೇಲೆ ಇದರ ಪರಿಣಾಮ ಹೇಗಿರ್ಬೋದು? ಹೌದು, ನೀವ್ ಹೇಳಿದ್ದು ನಿಜ. ದಂಪತಿಗಳ ನಡುವೆ ಸಣ್ಣಪುಟ್ಟ ಜಗಳಗಳು ಹೆಚ್ಚಾಗಬಹುದು. ಇದಕ್ಕೆ ಮುಖ್ಯ ಕಾರಣ ದ್ವಿತೀಯ ಭಾವದ ಮೇಲಿರುವ ಪ್ರಭಾವ. ಓ, ಮಾತಿನ ಮೇಲೆ. ಎಕ್ಸಾಕ್ಟ್ಲಿ. ಮಾತಿನ ಮೇಲೆ ಹಿಡಿತ ತಪ್ಪುವುದು. ನಾವು ಆಡಬಾರದ ಮಾತನ್ನು ಆಡಿ ನಂತರ ಅದಕ್ಕೆ ಬೇಸರ ಪಟ್ಟುಕೊಳ್ಳುವ ಸಂದರ್ಭಗಳು ಬರಬಹುದು. ಹಾಗಾಗಿ ಸಂವಹನದಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಬೇಕು. ಕೇವಲ ದಂಪತಿಗಳಷ್ಟೇ ಅಲ್ಲ, ಕುಟುಂಬದ ಇತರ ಸದಸ್ಯರ ಬಗ್ಗೆಯೂ ಇದರಲ್ಲಿ ಪ್ರಸ್ತಾಪ ಇದೆಯಾ? ಮಕ್ಕಳಾಗಲಿ, ಹಿರಿಯರಾಗಲಿ. ಇದೆ. ಮಕ್ಕಳ ಶಿಕ್ಷಣದ ಬಗ್ಗೆ ಪೋಷಕರಿಗೆ ಅನಾವಶ್ಯಕ ಒತ್ತಡ ಮತ್ತು ಚಿಂತೆ ಹೆಚ್ಚಾಗಬಹುದು. ಅದೇ ರೀತಿ ಮನೆಯಲ್ಲಿರುವ ಹಿರಿಯರ, ವಿಶೇಷವಾಗಿ ತಂದೆ-ತಾಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗಬಹುದು. ಅವಿವಾಹಿತರಿಗೆ ಮದುವೆ ಮಾತುಕತೆಗಳು ಸ್ವಲ್ಪ ನಿಧಾನಗತಿಯಲ್ಲಿ ಸಾಗಬಹುದು ಅಥವಾ ಸಣ್ಣಪುಟ್ಟ ಅಡೆತಡೆಗಳು ಬರಬಹುದು. ಆದರೆ ಇಲ್ಲೊಂದು ಆಶಾದಾಯಕ ಮಾತಿದೆ. ಮೇ ತಿಂಗಳ ನಂತರ ಶುಭ ಸುದ್ದಿ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಈಗಿನ ಕಾಲದಲ್ಲಿ ಮಾನಸಿಕ ಆರೋಗ್ಯ ಬಹಳ ಮುಖ್ಯವಾದ ವಿಷಯ. ರಾಹುವಿನ ಪ್ರಭಾವದಿಂದ ಮನಸ್ಸಿನ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ಇದರಲ್ಲಿ ವಿವರವಾಗಿ ಚರ್ಚಿಸಲಾಗಿದೆ. ನಿದ್ರಾಹೀನತೆ, ಅನಾವಶ್ಯಕ ಭಯ, ಚಿಂತೆಯಂತಹ ಸಮಸ್ಯೆಗಳು ಬರಬಹುದು ಅಂತ ಹೇಳಲಾಗಿದೆ. ಹೌದು, ಇದು ಬಹಳ ಸೂಕ್ಷ್ಮವಾದ ಅಂಶ. ರಾಹು ಅಂದ್ರೇನೆ ಭ್ರಮೆ, ಗೊಂದಲ ಮತ್ತು ಅಸ್ಪಷ್ಟ ಭಯ. ಹಾಗಾಗಿ ರಾತ್ರಿ ಸರಿಯಾಗಿ ನಿದ್ದೆ ಬಾರದಿರುವುದು, ಕೆಟ್ಟ ಕನಸುಗಳು ಬೀಳುವುದು ಅಥವಾ ಕಾರಣವೇ ಇಲ್ಲದೆ ಮನಸ್ಸಿನಲ್ಲಿ ಆತಂಕ ಮೂಡುವುದು ಸಹಜ. ಆದರೆ ಈ ವಿಶ್ಲೇಷಣೆಯ ವಿಶೇಷತೆಯೇ ಇದು. ಕೇವಲ ಸಮಸ್ಯೆ ಹೇಳಿ ಕೈ ತೊಳೆದುಕೊಳ್ಳುವುದಿಲ್ಲ, ಅದಕ್ಕೆ ಪರಿಹಾರವನ್ನು ಸೂಚಿಸುತ್ತೆ. ಅದೇನು ಪರಿಹಾರಗಳು? ಮಾನಸಿಕ ಒತ್ತಡ ಕಡಿಮೆ ಮಾಡಲು ಪ್ರತಿದಿನ ಕನಿಷ್ಠ 10 ನಿಮಿಷಗಳ ಕಾಲ ಧ್ಯಾನ ಮಾಡುವುದು. ಓಕೆ. ಜೊತೆಗೆ ಹನುಮಾನ್ ಚಾಲೀಸಾ ಪಠಣ ಮತ್ತು ಶನಿದೇವನ ಮಂತ್ರವಾದ ಓಂ ಶಂ ಶನೈಶ್ವರಾಯ ನಮಃ ಜಪಿಸುವುದು ಮನಸ್ಸಿಗೆ ಸ್ಥಿರತೆ ಮತ್ತು ಧೈರ್ಯವನ್ನು ತಂದುಕೊಡುತ್ತದೆ ಎಂದು ಹೇಳಲಾಗಿದೆ. ಮಾನಸಿಕ ಆರೋಗ್ಯದ ಜೊತೆ ದೈಹಿಕ ಆರೋಗ್ಯದ ಬಗ್ಗೆ ಏನ್ ಹೇಳಲಾಗಿದೆ? ಯಾವೆಲ್ಲ ಎಚ್ಚರಿಕೆಗಳನ್ನ ಕೊಟ್ಟಿದ್ದಾರೆ? ದೈಹಿಕ ಆರೋಗ್ಯದ ಬಗ್ಗೆಯೂ ಕೆಲವು ಸೂಚನೆಗಳಿವೆ. ತಲೆನೋವು, ರಕ್ತದೊತ್ತಡ ಅಂದ್ರೆ ಬಿಪಿ, ನರ ಸಂಬಂಧಿ ಸಮಸ್ಯೆಗಳು ಮತ್ತು ಚರ್ಮದ ಅಲರ್ಜಿಗಳ ಬಗ್ಗೆ ಜಾಗರೂಕರಾಗಿರಬೇಕು. ಸರಿ ಸರಿ. ವಿಶೇಷವಾಗಿ 40 ವರ್ಷ ಮೇಲ್ಪಟ್ಟವರು ಈ ಸಮಯದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಮತ್ತು ಸಾಧ್ಯವಾದರೆ ಒಂದು ಆರೋಗ್ಯ ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ ಅಂತ ಸಲಹೆ ನೀಡಲಾಗಿದೆ. ಹಾಗಾದ್ರೆ ಒಟ್ಟಿನಲ್ಲಿ ಆರೋಗ್ಯದ ಬಗ್ಗೆ ಮಾನಸಿಕ ಮತ್ತು ದೈಹಿಕ ಎರಡೂ ವಿಶೇಷ ಕಾಳಜಿ ವಹಿಸಬೇಕಾದ ಸಮಯವಿದು. ಇವಿಷ್ಟೇ ಅಲ್ಲದೆ ನಮ್ಮ ದೈನಂದಿನ ಜೀವನಕ್ಕೆ ಸಂಬಂಧಿಸಿದಂತೆ ಕೆಲವು ನಿರ್ದಿಷ್ಟ ಎಚ್ಚರಿಕೆಗಳನ್ನು ನೀಡಲಾಗಿದೆ ಅಲ್ಲವೇ? ಹೌದು. ಅಪಘಾತದ ಬಗ್ಗೆ ಕೆಲವು ಸೂಚನೆಗಳಿವೆ. ಅದಕ್ಕಾಗಿ ಗ್ರಹಣದ 15 ದಿನಗಳ ಮೊದಲು ಮತ್ತು ನಂತರ ಗಾಡಿ ಓಡಿಸಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ರಾತ್ರಿ ಹೊತ್ತು ದೂರದ ಪ್ರಯಾಣವನ್ನು ಸಾಧ್ಯವಾದಷ್ಟು ತಪ್ಪಿಸಬೇಕು.
ಹಾಗೆಯೇ ಜಾರಿ ಬೀಳುವ ಅಥವಾ ಮೆಟ್ಟಿಲುಗಳಿಂದ ಇಳಿಯುವಾಗ ಎಡುವ ಸಾಧ್ಯತೆಗಳ ಬಗ್ಗೆಯೂ ಎಚ್ಚರಿಸಲಾಗಿದೆ. ಓ ಮೈ ಗಾಡ್. ಮೊಬೈಲ್ ನೋಡ್ತಾ ರಸ್ತೆ ದಾಟುವುದು ಅಥವಾ ವಾಹನ ಚಾಲಾಯಿಸುವುದಂತೂ ಬೇಡವೇ ಬೇಡ. ಇವು ನಿಜಕ್ಕೂ ಪ್ರಾಯೋಗಿಕ ಸಲಹೆಗಳು. ಆಸ್ತಿ ಅಥವಾ ಕಾನೂನು ವಿಚಾರಗಳಲ್ಲಿ ತೊಡಗಿಸಿಕೊಂಡಿರುವವರಿಗೆ ಏನಾದರೂ ಮಾಹಿತಿ ಇದೆಯಾ? ಇದೆ. ಆಸ್ತಿ ಖರೀದಿ ಅಥವಾ ಮಾರಾಟದಂತಹ ದೊಡ್ಡ ವ್ಯವಹಾರಗಳನ್ನು ತಾತ್ಕಾಲಿಕವಾಗಿ ಅಂದ್ರೆ ಏಪ್ರಿಲ್ ತಿಂಗಳವರೆಗೆ ಮುಂದೂಡುವುದು ಉತ್ತಮ. ಸರಿ. ಒಂದು ವೇಳೆ ಯಾವುದಾದ್ರೂ ಕೋರ್ಟ್ ಕೇಸುಗಳು ನಡೆಯುತ್ತಿದ್ದರೆ ಅವುಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು. ಯಾವುದೇ ದಾಖಲೆಗಳಿಗೆ ಸಹಿ ಹಾಕುವ ಮುನ್ನ ಅದನ್ನು 2 ಬಾರಿ ಸರಿಯಾಗಿ ಓದಿ ಪರಿಶೀಲಿಸುವುದು ಬಹಳ ಮುಖ್ಯ ಅಂತ ಒತ್ತಿ ಹೇಳಲಾಗಿದೆ. ಈಗ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋಣ. ಪರೀಕ್ಷೆಯ ಸಮಯ ಹತ್ತಿರ ಬರುತ್ತಿರುವುದರಿಂದ ಅವರ ಮೇಲೆ ಇದರ ಪ್ರಭಾವ ಹೇಗಿರಬಹುದು? ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆಯ ಕೊರತೆ ಕಾಣಿಸ್ಕೊಳ್ಬಹುದು. ಓದಿದ್ದು ತಲೆಗೆ ಹತ್ತುತ್ತಿಲ್ಲ ಅನ್ನೋ ಭಾವನೆ ಬರಬಹುದು. ಪರೀಕ್ಷೆಯ ಬಗ್ಗೆ ಭಯ ಹೆಚ್ಚಾಗಬಹುದು. ಆದರೆ ಶ್ರಮಪಟ್ಟರೆ ಫಲಿತಾಂಶದಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ ಎಂಬ ಭರವಸೆಯನ್ನು ನೀಡಲಾಗಿದೆ. ಇದಕ್ಕೆ ಒಂದು ಸರಳ ಪರಿಹಾರ ಅಂದರೆ ಬೆಳಗಿನ ಜಾವದಲ್ಲಿ ಅಂದರೆ ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದು ಓದುವುದು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ತಲೆ ಪತ್ರಗಳಲ್ಲಿ ಏನಾದರೂ ಸಣ್ಣಪುಟ್ಟ ಸಮಸ್ಯೆಗಳು ಎದುರಾಗಬಹುದು. ಆದರೆ ಇಲ್ಲೂ ಅಷ್ಟೇ, ತಾಳ್ಮೆ ಕಳ್ಕೋಬಾರದು. ಜುಲೈ ತಿಂಗಳ ನಂತರ ವಿದೇಶ ಪ್ರಯಾಣಕ್ಕೆ ಅವಕಾಶಗಳು ತೆರೆದುಕೊಳ್ತವೆ ಮತ್ತು ಪ್ರಯತ್ನಗಳು ಯಶಸ್ವಿಯಾಗ್ತವೆ ಅಂತ ಈ ವಿಶ್ಲೇಷಣೆ ಹೇಳ್ತದೆ. ಇಷ್ಟೆಲ್ಲ ಸವಾಲುಗಳು, ಎಚ್ಚರಿಕೆಗಳ ಬಗ್ಗೆ ವಿವರವಾಗಿ ಚರ್ಚಿಸಿದೆವು. ಇವೆಲ್ಲವನ್ನೂ ಎದುರಿಸಲು ಒಟ್ಟಾರೆಯಾಗಿ ಕೆಲವು ಸರಳವಾದ ಮನೆಯಲ್ಲೇ ಮಾಡಬಹುದಾದ ಪರಿಹಾರಗಳನ್ನು ಸೂಚಿಸಲಾಗಿದೆಯಾ? ಖಂಡಿತ. ಹಲವು ಸರಳವಾದ ಆದರೆ ಪರಿಣಾಮಕಾರಿ ಎಂದು ನಂಬಲಾದ ಪರಿಹಾರಗಳನ್ನು ಪಟ್ಟಿ ಮಾಡಲಾಗಿದೆ. ಮೊದಲನೇದು, ಪ್ರತಿ ಶನಿವಾರ ಓಂ ಶಂ ಶನೇಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು. ಸರಿ. ಎರಡನೇದು, ಶನಿವಾರದಂದು ಕಪ್ಪು ಎಳ್ಳನ್ನು ದಾನ ಮಾಡುವುದು ಅಥವಾ ಶಿವನಿಗೆ ಅರ್ಪಿಸುವುದು. ಮೂರನೇದು, ಹನುಮಾನ್ ಚಾಲಿಸ ಪಠಣ ಮಾಡುವುದು. ನಾಲ್ಕನೆಯದು, ಅಮಾವಾಸ್ಯೆಯಂದು ಮನೆಯಲ್ಲಿ ದೀಪ ಹಚ್ಚುವುದು ಮತ್ತು ನಾಯಿಗಳಿಗೆ ಆಹಾರ ನೀಡುವುದು. ಇವೆಲ್ಲವೂ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಎಂದು ನಂಬಲಾಗಿದೆ. ಗ್ರಹಣದ ದಿನದಂದು ಮಾಡಬೇಕಾದ ನಿರ್ದಿಷ್ಟ ಆಚರಣೆ ಏನಾದ್ರೂ ಇದೆಯಾ? ಇದೆ. ಗ್ರಹಣ ಮುಗಿದ ತಕ್ಷಣ ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ಪೂಜೆ ಮಾಡುವುದು ಬಹಳ ಮುಖ್ಯ. ಇದರಿಂದ ಗ್ರಹಣದ ದೋಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯಿದೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ ವಿಶ್ಲೇಷಣೆಯಿಂದ ನಾವು ತಿಳಿದುಕೊಳ್ಳುವುದೇನೆಂದ್ರೆ, ಕುಂಭರಾಶಿಯವರಿಗೆ ಈ ಗ್ರಹಣ ಒಂದು ತಾತ್ಕಾಲಿಕ ಪರೀಕ್ಷೆಯ ಸಮಯವೇ ಹೊರತು ಇದು ಶಾಶ್ವತ ಕಷ್ಟಕಾಲವಲ್ಲ. ಹೌದು. ಫೆಬ್ರವರಿ-ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಸಹನೆ, ತಾಳ್ಮೆ ಮತ್ತು ಎಚ್ಚರಿಕೆಯಿಂದ ಇದ್ದರೆ ಏಪ್ರಿಲ್ ನಂತರ ಪರಿಸ್ಥಿತಿ ಖಂಡಿತ ಸುಧಾರಿಸುತ್ತದೆ. ಹೌದು, ನೀವು ಹೇಳಿದ್ದು 100ಕ್ಕೆ 100 ಸರಿ. ಇಲ್ಲಿರುವ ಮುಖ್ಯವಾದ ಅಂಶವೆಂದರೆ ಭವಿಷ್ಯವನ್ನು ಕೇವಲ ಅನಿವಾರ್ಯ ಎಂದು ಒಪ್ಕೊಂಡು ಕೈಚೆಲ್ಲಿ ಕೂರುವುದಕ್ಕಿಂತ ಎಚ್ಚರಿಕೆಯ ಕ್ರಮಗಳು ಮತ್ತು ಸೂಚಿಸಿದ ಪರಿಹಾರಗಳ ಮೂಲಕ ಅದರ ಪ್ರಭಾವವನ್ನು ಎದುರಿಸಲು ಸಿದ್ಧರಾಗುವುದು. ಈ ವಿಶ್ಲೇಷಣೆ ಆ ನಿಟ್ಟಿನಲ್ಲಿ ಒಂದು ಮಾರ್ಗದರ್ಶಿಯಂತೆ ಕೆಲಸ ಮಾಡುತ್ತದೆ. ಸರಿ. ಇದು ಕೇವಲ ಭಯ ಹುಟ್ಟಿಸದಿಲ್ಲ, ಬದಲಾಗಿ ಧೈರ್ಯ ಮತ್ತು ದಾರಿಯನ್ನು ತೋರಿಸುತ್ತದೆ. ಈ ಚರ್ಚೆಯ ಕೊನೆಯಲ್ಲಿ ಒಂದು ಕುತೂಹಲಕಾರಿ ಯೋಚನೆ ಮೂಡುತ್ತದೆ. ಈ ವಿಶ್ಲೇಷಣೆಯು ಮಂತ್ರ, ದಾನ ಮತ್ತು ಪೂಜೆಯಂತಹ ಪರಿಹಾರಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತದೆ. ಇದು ಒಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಜ್ಯೋತಿಷ್ಯದಂತಹ ಜ್ಞಾನ ವ್ಯವಸ್ಥೆಗಳಲ್ಲಿ ಭವಿಷ್ಯ ನುಡಿಯುವುದರ ಮುಖ್ಯ ಉದ್ದೇಶವು ಕೇವಲ ಏನಾಗಲಿದೆ ಎಂದು ಹೇಳುವುದೇ, ಅಥವಾ ಸಂಭಾವ್ಯ ಕೆಟ್ಟ ಪರಿಣಾಮಗಳನ್ನು ತಪ್ಪಿಸಲು ಬೇಕಾದ ಕ್ರಮಗಳನ್ನು ಸೂಚಿಸಿ ನಮ್ಮ ಕರ್ಮದ ಮೂಲಕ ಒಂದು ಉತ್ತಮ ಫಲಿತಾಂಶವನ್ನು ರೂಪಿಸಿಕೊಳ್ಳಲು ನಮಗೆ ಸಹಾಯ ಮಾಡುವುದೇ?